ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆಗೆ ನ್ಯಾಕ್ನ ಪಿಇಆರ್ ತಂಡವು ಮೆಚ್ಚುಗೆ ವ್ಯಕ್ತಪಡಿಸಿದೆ ಎಂದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಪೂಜ್ಯ ಶರಣಬಸವಪ್ಪ ಅಪ್ಪ ತಿಳಿಸಿದ್ದಾರೆ. ಈ ಕುರಿತು ಶರಣಬಸವೇಶ್ವರ ದಾಸೋಹ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನ್ಯಾಕ್ ತಂಡ ಡಾಕ್ಟರ್ ಜೋಗೇಶ್ ಕಕಾಟಿ, ಡಾಕ್ಟರ್ ರಮನ್ಲಾಲ್ ಮೋದಿ ಒಳಗೊಂಡು 3 ಜನರ ತಂದು 2 ದಿನಗಳ ಕಾಲ ಮೌಲ್ಯಾಂಕನ ಮಾಡಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲದರ ಶ್ರೇಯಸ್ಸು ಸಂಸ್ಥೆಯ ಸಿಬ್ಬಂದಿ ವರ್ಗಕ್ಕೆ ಸಲ್ಲುತ್ತದೆ ಎಂದು ಸಂತೋಷ ಹಂಚಿಕೊಂಡರು. ಈ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಪರಮ ಪೂಜ್ಯ ಪಾಟೀಲರು ಮತ್ತು ಮಾತು ಶ್ರೀ ದಾಕ್ಷಿಣ ತಾಯಿಯವರು ಮತ್ತು ದೊಡ್ಡಪ್ಪ ಚಂದ್ರಗೌಡಪ್ಪ ಪ್ರಜೆಗಳು ಕೂಡ ಪಾದಕ್ಕೆ ವಂದಿಸಿ, ಇವತ್ತಿನ ದಿವಸ ನಮ್ಮ ಪತ್ರಿಕಾ ಮಾಧ್ಯಮಕ್ಕೆ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ತಮ್ಮರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರಿ, ಲಾಸ್ಟ್ ವೀಕು ನಮ್ಮ ಸಂಸ್ಥೆಯ ಶರಣಬಸವೇಶ್ವರ ಆರ್ಟ್ಸ್ ಕಾಲೇಜಿನ ನ್ಯಾಕ್ ಟೀಮ್ ಬಂದಿತ್ತು. ಅದು ಈ ಸಲ ನಮ್ಮ ಆರ್ಟ್ಸ್ ಕಾಲೇಜ್ A+ ಮಂದಿಗೋಸ್ಕರ ತಮಗೆಲ್ಲ ಕರೆದು ನಮ್ಮ ಪ್ರಾಂಶುಪಾಲರಿಗೂ ಮತ್ತು ಎಲ್ಲ ಟೀಮ್ ನಮ್ಮ ಪ್ರೊಫೆಸರ್ಸ್ಗೂ ಅಭಿನಂದನೆ ಹೇಳಬೇಕು ತಮಗೆ ಕರೆಸಿದ್ದಾರೆ. ನಮ್ಮ ದೇಶದಲ್ಲಿ ಒಟ್ಟು ಟೋಟಲ್ 554ರಲ್ಲಿ 54 ಕಾಲೇಜುಗಳು UGC ನ್ಯಾಕ್ಗೆ ಹೋಗ್ತಾ ಇದ್ದಾರೆ. ಅದರಿಗೆ ಕಾಲೇಜುಗಳು 5095 ನ್ಯಾಕ್ ಹೋಗ್ತಾರೆ. ಆದರೆ ಯೂನಿವರ್ಸಿಟಿಗೆ ಅಂದರೆ 358 ಯೂನಿವರ್ಸಿಟಿಗೆ ನ್ಯಾಕ್ ಹೋಗ್ತಾರೆ. ಟೋಟಲ್ ನಮ್ಮ ದೇಶದಲ್ಲಿ 5494 ನ್ಯಾಕ್ಗೆ ಹೋಗ್ತಾರೆ UGCಯಲ್ಲಿ. ಅದರಲ್ಲಿ ದೇಶದಲ್ಲಿ ಒಟ್ಟು ಟೋಟಲು A++ 226, A+ 541, A ಗ್ರೇಡಿಗೆ 842, B++ಗೆ 875, B++ಗೆ 969 ಮತ್ತು Bಗೆ 1436, C ಗ್ರೇಡಿಗೆ 554 ಮತ್ತು ಡಿಸ್ಕ್ವಾಲಿಫೈ 50 ಕಾಲೇಜುಗಳು ಆಗಿದ್ದಾವೆ. ಅದರಲ್ಲಿ ನಮ್ಮ A+ದಲ್ಲಿ ನಮ್ಮ ಈ ಭಾಗಕ್ಕೆ ಅಪ್ಪಾಜಿಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಮತ್ತು ಮಾಧುಶ್ರೀ ದಾಕ್ಷಿಣಾಚಾರ್ಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಮ್ಮ ನಗರ ನೇತೃತ್ವದಲ್ಲಿ ನ್ಯಾಕ್ ಕಮಿಟಿ ಬಂದಿದ್ದ ಒಳ್ಳೆ ರೀತಿಯಿಂದ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಆರ್ಟ್ಸ್ ಕಾಲೇಜ್ ಅಂದರೆ ಈಗಿನ ಕಾಲದಲ್ಲಿ ಸ್ವಲ್ಪ ಅಡ್ಮಿಷನ್ ಆಗೋದೇ ಕಡಿಮೆ, ಆದರೆ ನಮ್ಮಲ್ಲಿ ಯಾವುದೂ ಕೊರತೆ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಹಿಡ್ಕೊಂಡು ಎಲ್ಲ ರೀತಿಯಿಂದ ಒಳ್ಳೆಯ ರೀತಿ ನೋಡಿ ಟೀಮು A+ ಕೊಟ್ಟಿದ್ದಾರೆ. ಸ್ಪೆಷಲಿ ನಾವು ಅಪ್ಪಾಜಿಯವರು ಏನು ಲೈಬ್ರರಿ ಮಾಡಿದ್ದಾರೆ, ಲೈಬ್ರರಿಗೆ ಭಾಳ ಅಪ್ರಿಷಿಯೇಟ್ ಮಾಡಿ ಹೋಗಿದ್ದಾರೆ. ಅಪ್ಪಾಜಿಯವರು ಏನು ಜ್ಞಾನವನ್ನು ಅಪ್ಪಾಜಿಯವರು ಇಲ್ಲಿ DC ಪಾವಟಿಯವ್ರ ಹೆಸರು ಇಟ್ಟಿದ್ದಾರೆ. ಯಾಕೆಂದರೆ ಅಪ್ಪಾಜಿಯವರಿಗೆ ಇಲ್ಲಿ ಈ ಸಂಸ್ಥೆಯಿಂದ ಅವರಿಗೆ ಧಾರವಾಡಕ್ಕೆ ಕರ್ಕೊಂಡು ಹೋಗಿ ಅವರಿಗೆ MA ಅವರು ಮಾಡಿಸಿದ್ದಾರೆ. ಅದೇ ರೀತಿಯ ಜ್ಞಾನವನ್ನು ಜಾಸ್ತಿ ಮಾಡಿ ಆ ಜ್ಞಾನವನ್ನೇ ಗುಲ್ಬರ್ಗಕ್ಕೆ ತಂದಂಥ DC ಪಾವಟಿಯವರಿಗೆ ಅಪ್ಪಾಜಿಯವರು ನೆನಪಿಗಾಗಿ ಆ ಲೈಬ್ರರಿ ಹೆಸರು DC ಪಾವಟಿಯವರೇ ಇಟ್ಟಿದ್ದರು ಹಿಂದಕ್ಕೆ. ಅದಕ್ಕೆ ಅವರು ಭಾಳ ಅಪ್ರಿಷಿಯೇಟ್ ಮಾಡಿದ್ರು ನ್ಯಾಕ್ ಟೀಮು ಮತ್ತು ಇನ್ಫ್ರಾಸ್ಟ್ರಕ್ಚರು ಎಲ್ಲ ರೀತಿಯಿಂದ. ಆರ್ಟ್ಸ್ ಕಾಲೇಜಿಗೆ ಏನೇನು ಬೇಕು ಅಪ್ಪಾಜಿಯವರು ಮತ್ತು ಮಾಧವಶ್ರೀಯವರು ಎಲ್ಲ ಒದಗಿಸಿಕೊಟ್ಟಿದ್ದಾರೆ. ಆ ಟೀಮು ನಮ್ಮ ಪ್ರಿನ್ಸಿಪಾಲು ಮತ್ತು ಎಲ್ಲ ಪ್ರೊಫೆಸರ್ಸ್ ಒಳ್ಳೆಯ ರೀತಿಯಿಂದ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಟೋಟಲ್ ನಮ್ಮದು 3.39 CGP ಬಂದಿದೆ. ಅದಕ್ಕೆ 9++ ಬಂದಿದ್ದಕ್ಕೋಸ್ಕರ ಮತ್ತೊಮ್ಮೆ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲರಿಗೂ ಮತ್ತು ಎಲ್ಲ ನಮ್ಮ ಪ್ರೊಫೆಸರ್ಸ್ಗಳಿಗೂ ಅಭಿನಂದನೆ ಸಲ್ಲಿಸ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ನಮ್ಮದು ಇನ್ನೂ ಹೆಚ್ಚಿನ ವಿವರಣೆ ತಮಗೆಲ್ಲ ಕೊಡ್ತಾರೆ. ನಮ್ಮ ಪ್ರಿನ್ಸಿಪಾಲ್ ಒಂದೆರಡು ಮಾತಾಡೋಕ್ಕೆ ಬಯಸ್ತಾರೆ. ಸ್ವಲ್ಪ ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿ ಸದಾ ನತಮಸ್ತಕನಾಗಿ ಮಾತೋಶ್ರೀ ದಾಕ್ಷಾಣಿ ಅವಾಜಿಯವರ ಪಾದ ಪದ್ಮಗಳಿಗೆ ನಮಸ್ಕರಿಸ್ತಾರೆ. ಹಿರಿಯರು ಹಾಗೂ ಮಾರ್ಗದರ್ಶಕರು ಆದಂತಹ ಇವತ್ತಿಂದ ಈ ಗ್ರೇಡ್ ಏನಿದೆ, ಈ ಗ್ರೇಡಿಂದ ರೋವಾರಿ ಅಂತ ತಂದರೆ ನಾವು ಕೆಲಸ ಮಾಡಿರ್ಬೋದು, ಆದರೆ ಹಿಂದಿನ ಚೇತನ ಅಂತಂದರೆ ಶ್ರೀ ಬಸವರಾಜ್ ದೇಶಮುಖ್ ಸರ್, ಕಾರ್ಯದರ್ಶಿ ಶರಣಬಸವೇಶ್ವರ ವಿದ್ಯಾವರ್ಧಕ.
ನಮ್ಮೆಲ್ಲರನ್ನ ಆದರ್ಶ ಮತ್ತು ಹಿರಿಯರಾದಂಥ ಶರಣಬಸವ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ ನಿರಂಜನ್ ಜಸ್ಟಿ ಸರ್ ಅವರ ಪಾದಕ್ಕೂ ನಮಸ್ಕರಿಸಿ, ನನ್ನೆಲ್ಲ ವೃತ್ತಿ ಬಾಂಧವರೇ, ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಹಿರಿಯ ಸೋದರರೇ ಮತ್ತು ಮಿತ್ರರೇ, ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯ 1956ರಲ್ಲಿ ಆರಂಭಗೊಂಡಾಗ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಮಹಾವಿದ್ಯಾಲಯ ಅಂದರೆ ಅದು ಗೌರ್ಮೆಂಟ್ ಕಾಲೇಜ್ ಆಗಿದೆ. ತದನಂತರ ಇದನ್ನು ಎಸ್ಟಾಬ್ಲಿಷ್ ಮಾಡಿದಾಗ ನಾನು ವಿದ್ಯಾರ್ಥಿ ಆಗಿದ್ದಾಗ 3000 ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಿದ್ದರು. ಎಲ್ಲ ವಿದ್ಯಾರ್ಥಿಗಳು ಯಾರಾಗಿದ್ರು ಅಂದರೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್, ಕೃಷಿಕ ಮನೆತನದ ಬಡ ಮಕ್ಕಳು ಮಾತ್ರ ಇಲ್ಲಿ ಅಧ್ಯಯನ ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿ ನಾನು ನಮ್ಮ ಗಮನಕ್ಕೆ ತರಬೇಕು. ಯಾಕೆ ನಾವು ಅಪ್ಪ ಅವರು ಏನಪ್ಪ ಅಂದರೆ ಇವತ್ತು A+ ಬಂದರೆ ಈ ಪ್ರೆಸ್ ಮೀಟ್ ಎಲ್ಲ ಕರೆದು ಇಷ್ಟು ಮಾಡ್ತಾ ಇದ್ದಾರೆ ಅಂದರೆ ಈ ಭಾಗದ ಬಡ ಮಕ್ಕಳಿಗೋಸ್ಕರ ಬರೀ ನಿಮಗೆ ಇದರಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದಾಗ ಬರೀ 90 ರೂಪಾಯಿ ಫೀಸ್ ಕಟ್ಟಿ ಓದಿದ್ದೀನಿ ನಾನು. ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಅವ್ರದ್ದು ಮತ್ತು ಅಣ್ಣವರ ಆಶೀರ್ವಾದದ ಮೇರೆಗೆ 30 ವಿದ್ಯಾರ್ಥಿಗಳು ಫ್ರೀಯಾಗಿ ಶಿಕ್ಷಣ ಪಡ್ಕೊಳ್ತಾರೆ 500ರಲ್ಲಿ. ಆನಂತರ ಈ ರಿಪೋರ್ಟಲ್ಲಿ ಬಂದಂಥ ಟೀಮ್ ಹೇಳಿದ್ದೇನೆಂದರೆ 5 ರೂಪಾಯಿನಲ್ಲಿ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಕೆಲಸ ಮಾಡ್ತಕ್ಕಂಥವ್ರು, ಆಟೋ ನಡೆಸ್ತಕ್ಕಂಥ ಚಾಲಕರಿಗೂ 5 ರೂಪಾಯಿನಲ್ಲಿ ಬರೀ ಸರ್ವಿಸ್ ಚಾರ್ಜಸ್ನಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತೀವಿ ಮಧ್ಯಾಹ್ನದ ಊಟ. ಇದು ಎಲ್ಲದಕ್ಕೂ ಕಾರಣ ಅಂದರೆ ಅವ್ವಾಜಿಯವರು ತೆಗೆದುಕೊಂಡಂಥ ಮತ್ತು ಅಪ್ಪ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡುವಲ್ಲಿ ಅಣ್ಣವರು ಭಾಳ ಶ್ರಮ ವಹಿಸ್ತಾ ಇದ್ದಾರೆ. ಇವು ತ್ರಿಮೂರ್ತಿಗಳ ಸಂಗಮ, ಒಂದು ಕಡೆ ಜ್ಞಾನ, ಇನ್ನೊಂದು ಕಡೆ ಧರ್ಮ, ಅನಂತರ ಕರ್ಮ, ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಈ ಕೆಲಸ ಭಾಳಷ್ಟು ಮಾರ್ಮಿಕವಾಗಿ ನಡೀತಾ ಇದೆ. ಹಾಗಾಗಿ ಇವತ್ತು ನಿಜವಾಗ್ಲೂ ನಮ್ಮ ಕಳೆದ 3 ವರ್ಷದಲ್ಲಿ ಒಂದು ಹುಡುಗಿ ಇಡೀ ರಾಷ್ಟ್ರದಲ್ಲಿ 20 ಮಕ್ಕಳನ್ನು ಸಂಗೀತ ಇದಕ್ಕೆ ಆಯ್ಕೆ ಮಾಡ್ತಾರೆ, ಗಂಗೂಬಾಯಿ ಹಾಂಗಲ್ ಅಕಾಡೆಮಿ. ನಮ್ಮಲ್ಲಿಂದ ಒಂದು ಹುಡುಗಿ ಸೌಖ್ಯ ಕುಲಕರ್ಣಿ ಅಂತೇಳಿ ಅವಳು ಸೆಲೆಕ್ಟ್ ಆದಳು. ಅವಳು ಸಂಪೂರ್ಣ ಎಜುಕೇಷನ್ ಅವ್ರ ತಂದೆ ಓದ್ತಕ್ಕಂಥ ಸ್ಥಿತಿನಲ್ಲಿ ಇರಲಿಲ್ಲ. ನಾನು ಅವರಿಗೆ ಬಂದು ಈ ಹುಡುಗಿ ಭಾಳ ಚೆನ್ನಾಗಿ ಆಡ್ತಾಳೆ ನೋಡ್ರಿ ಅಂತ ಬಂದಾಗ ಅವ್ರಿಗೆ ಕರೆಸಿ ಅಬ್ಬರ ಮುಂದೆ ಆಡಿಸಿ ಅಂದಾಗ ಆ ಹುಡುಗಿ ಬಂದು ಇದೇ ಸ್ಥಳದಲ್ಲಿ ಇಲ್ಲಿ ಕುಂತು ಹಾಡಿದಾಗ ಈಗ ಈ ಪೂರ್ತಿ ಎಜುಕೇಷನ್ ಮುಗಿಯತನ ಎಲ್ಲಿ ತನಕ ಕಲಿತಾಳ ಅಲ್ಲಿ ತನಕ ಫ್ರೀ ಕಲಿಸು ಅಂತ ಹೇಳಿ. ಸೊ ಇಂಥ ಭಾಳಷ್ಟು ಉದಾಹರಣೆಗಳು. ಒಬ್ಬ ಹುಡುಗ ಇವತ್ತು B.Ed ಮಾಡ್ತಾ ಇದ್ದಾನೆ, ಭೀಮರಾಯ ಅಂಥೇಳಿ. ಅವ ಇಡೀ ಸೌತ್ ಇಂಡಿಯಾ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿನಲ್ಲಿ ಫಸ್ಟ್ ಪ್ಲೇಸ್ ಬಂದ ಮೋನೋ ಆ್ಯಕ್ಟಿಂಗ್ನಲ್ಲಿ. ಅವ ಹೊಲ್ದಾಗ ಕಬ್ಬಿಗೆ ನೀರು ಬಿಟ್ಟು ಬಂದ್ ಕಿಸಿಂದ ಕಾಲೇಜಿಗೆ ಬರ್ತಿದ್ದ. ಅವನಿಗೆ ಅಬ್ಸೆಂಟ್ ಮಾಡಿ ನಾವು ಎಕ್ಸಾಮ್ ಕೂಡಿಸ್ಬಾರ್ದು ಅಂತ ಹೇಳಿದಾಗ ಅವ್ನ ವಾಸ್ತವಿಕ ಪರಿಸ್ಥಿತಿ ಗೊತ್ತಾದಾಗ ನಾವೇನು ಮಾಡಿದ್ವಿ, ಅಬ್ಬರಿಗೆ ಕರೆದು ಅವನಿಗೆ ಫ್ರೀ ಎಜುಕೇಷನ್ ಕೊಟ್ಟಿವಿ. ಇವತ್ತು B.Ed ಮಾಡ್ತಾನೆ ಅವ. ಇವತ್ತು ಎಲ್ಲ ಕಾಲೇಜ್ನಾಗ 2 ನಾಟಕ ಮಾಡಿ, UCಗೆ 2 ನಾಟಕ ಮಾಡಿ ಎಲ್ಲ ಹುಡುಗರದ್ದು ಸ್ವತಂತ್ರವಾಗಿ ಏನಪ್ಪ ಅಂದರೆ ಶಿಕ್ಷಣ ಪಡ್ಕೊಳ್ಳಿ. ಅಲ್ಲಿ ಸಂಭಾವನೆ ಒಂದು ಹುಡುಗರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. 2 ನಾಟಕಕ್ಕೆ PUCನಲ್ಲಿ ಪಠ್ಯ ಇದೆ, ಆ ನಾಟಕಕ್ಕೆ 50 ರೂಪಾಯಿ ಚಾರ್ಜ್ ಮಾಡಿದಾಗ ಅದರಲ್ಲಿ ನಾವೇನಂದರೆ 50% ಅವ್ರಿಗೆ ಕೊಡ್ತೀವಿ, 50% ಎಕ್ಸ್ಪೆಂಡಿಚರ್ ಮಾಡ್ತೀವಿ. ಆ 50% ಅಂದರೆ ನಿಮ್ಗೆ ಅಂದಾಜಲ್ಲಿ 5 ಲಕ್ಷ ರೂಪಾಯಿ ಆಗುತ್ತೆ. ಆ 10 ಮಕ್ಕಳಿಗೆ 5 ಲಕ್ಷ ರೂಪಾಯಿ ಡಿವೈಡ್ ಮಾಡಿಬಿಡ್ತೀವಿ. ಇಂಥವೆಲ್ಲ ಏನಿದೆ ಆ್ಯಕ್ಟಿವಿಟೀಸ್ ನಾವು ಮಾಡಲಿಕ್ಕೆ ಪ್ರೇರಣೆ ಯಾರಪ್ಪ ಅಂದರೆ ಅವ್ವಾಜಿಯವರು, ಅಪ್ಪವರು ಮತ್ತು ಅಣ್ಣವರು. ಇಂಥ ಭಾಳಷ್ಟು ಆ್ಯಕ್ಟಿವಿಟಿ ಮುಂದೆ ನನಗೆ ಇನ್ನೂ ಈ ಗ್ರೇಡ್ ಬಂದಿರೋದ್ರಿಂದ, A+ ಗ್ರೇಡ್ ಬಂದಿರೋದ್ರಿಂದ ಒಂದು ವೇಳೆ ಆಟೋನಮಸ್ ಕಾಲೇಜ್ ಆದರೆ ಫ್ಯಾಷನ್ ಡಿಸೈನಿಂಗ್, ಆಟೋಮೇಷನ್ ಪೂನಾ ಮತ್ತು ಮುಂಬೈ, ಕಲಬುರಗಿಗೆ ಬರಬೇಕಾದ್ರೆ ಅದು ಅಪ್ಪವ್ರ ಆಶೀರ್ವಾದ ಇದ್ದರೆ ಮಾತ್ರ ಸಾಧ್ಯ ಇದೆ. ಆ ಸಿನಿಮಾ ಇಂಡಸ್ಟ್ರಿ ಇಲ್ಲಿಗೆ ಬರಬೇಕು ಅನ್ನೋದು ನಮ್ಮೊಂದು ಧೋರಣೆ ಇದೆ. ಈ ಸಂದರ್ಭದಲ್ಲಿ ಶರಣಬಸವೇಶ್ವರ ಸಂಸ್ಥೆ